ಸ್ನೇಹಿತರೆ ನಮಸ್ಕಾರ. ನಾನು ಎಸ್ ಆನಂದಮೂರ್ತಿ, ನಿಮ್ಮ ಹಿತೈಷಿ. ಇವತ್ತಿನ ಟಾಪಿಕ್ SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಇದ್ರ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ಹಾಗಿದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂದರೆ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಯಾವುದೇ ಹೂಡಿಕೆ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ದುಡ್ಡು ಜಾಸ್ತಿ ಇದ್ದರೆ, ಜಾಸ್ತಿ ಒಟ್ಟಿಗೆ ಹಾಕಿದ್ರೆ ಜಾಸ್ತಿ ಬರುತ್ತೆ ಅಂತ ಅನ್ಕೋತೀವಿ. ಅದಕ್ಕೇನು ಮಾಡ್ತೀವಿ, ನಮ್ಮ ಇನ್ವೆಸ್ಟ್ಮೆಂಟ್ನ ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಅಂದರೆ ನನ್ನ ಹತ್ರ 1 ಲಕ್ಷ ರೂಪಾಯಿ ಇದೆ ಅಥವಾ 10,000 ರೂಪಾಯಿ ಇದೆ, 10,000 ರೂಪಾಯಿನ ಒಟ್ಟಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಇದು ಒಂದು ರೀತಿ. ಆದರೆ ನಮ್ಮ ಹತ್ರ ತಿಂಗಳಿಗೆ ಅಂದ್ಕೊಳ್ಳೋಣ, ಉದಾಹರಣೆಗೆ ನನ್ನ ಹತ್ರ ತಿಂಗಳಿಗೆ 10,000 ರೂಪಾಯಿ ಕೈಲಿ ಹೂಡಿಕೆ ಮಾಡೋಕ್ಕಾಗಲ್ಲ. ನಾನು ತಿಂಗಳಿಗೆ 25,000 ಸಂಪಾದನೆ ಮಾಡ್ತೀನಿ, 20,000 ಸಂಪಾದನೆ ಮಾಡ್ತೀನಿ, ಅಥವಾ 50,000 ಸಂಪಾದನೆ ಮಾಡ್ತೀನಿ, 2 ಲಕ್ಷ ಸಂಪಾದನೆ ಮಾಡ್ತೀನಿ ಅಂದ್ಕೊಳ್ಳಿ. ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಎಷ್ಟು ಹೂಡಿಕೆ ಮಾಡಬೇಕು ಅಂತ ನಾವು ತಿಂಗಳ ನಾವು ನಿರ್ಧರಿಸ್ಬೇಕು ಸ್ನೇಹಿತರೆ. ಯಾವಾಗಲೂ ನಾವು ಖರ್ಚು ಮಾಡಿದ ಮೇಲೆ ಹೂಡಿಕೆ ಬಗ್ಗೆ ಯೋಚನೆ ಮಾಡಬಾರ್ದು. ಫಸ್ಟು ಹೂಡಿಕೆ ಮಾಡಿ ಮಿಕ್ಕ ಹಣದಲ್ಲಿ ಖರ್ಚು ಮಾಡಬೇಕು. ಉದಾಹರಣೆಗೆ ಅಂದ್ಕೊಳ್ಳೋಣ, ನನಗೆ ಒಟ್ಟಿಗೆ 10,000 ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಥವಾ ಜಾಸ್ತಿ ಅಮೌಂಟ್ ಮಾಡೋಕ್ಕಾಗಲ್ಲ. ತಿಂಗಳಿಗೆ 2,000 ರೂಪಾಯಿ ಅಥವಾ ನಾನು 3,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತೀನಿ. ಸೊ ಇದನ್ನು ಪ್ರತಿ ತಿಂಗಳು ನಾನು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಥವಾ ಪ್ರತಿ ಟೈಮ್ ಪೀರಿಯಡ್, ಅದು ತಿಂಗಳಾಗ್ಬೋದು, ಕ್ವಾರ್ಟರ್ಲಿ ಆಗ್ಬೋದು, ಅಥವಾ ಕೆಲವೊಮ್ಮೆ ದಿನವೂ ಆಗ್ಬೋದು, ನೀವು ಆ ದುಡ್ಡನ್ನು ಪ್ರತಿ ತಿಂಗಳು ಅಥವಾ ಪ್ರತಿ ಕ್ವಾರ್ಟರಲ್ಲಿ ನೀವು ಹೂಡಿಕೆ ಮಾಡ್ತಾ ಹೋಗ್ತೀರಾ. ಇದನ್ನು ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಅಂದರೆ ನಾವು ಯಾವುದೇ ಟೈಮಲ್ಲಿ ಮಾರ್ಕೆಟ್ನ ಟೈಮಿಂಗ್ ಮಾಡ್ತಾ ಇಲ್ಲ. ಆದರೆ ಒಂದು ವರ್ಷದಲ್ಲಿ ಡಿಫ್ರೆಂಟ್ ಮಾರ್ಕೆಟ್ ಸೈಕಲ್ಸ್ ಇರುತ್ತೆ. ನಾವು ಎಲ್ಲ ಟೈಮಲ್ಲೂ ಸೇಮ್ ಅಮೌಂಟನ್ನ ನಾವು ಹೂಡಿಕೆ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಈ ರೀತಿಯಾಗಿ ವರ್ಷಾನಂತರ ನಾವು ಹೂಡಿಕೆ ಮಾಡಿದಾಗ ನಮಗೆ ಒಂದು ಅದ್ಭುತ ಕಾಣುತ್ತೆ. ಸೊ ನಾವು ಇಂದಿನ ವಿಡಿಯೋದಲ್ಲಿ ಹೇಳಿದಾಗೆ ನಮಗೆ ರುಪಿ ಕಾಸ್ಟ್ ಆ್ಯಾವ್ರೇಜಿಂಗ್ ಬೆನಿಫಿಟ್ ಮತ್ತು ಪವರ್ ಆಫ್ ಕಂಪೌಂಡಿಂಗ್ ಬೆನಿಫಿಟ್, ಇದೆಲ್ಲ ಜೊತೆಗೆ ಒಂದು ಡಿಸಿಪ್ಲಿನ್ ಅಪ್ರೋಚ್ ಸಿಗುತ್ತೆ. ಸೊ ಮತ್ತು ಇದಕ್ಕೆ ತುಂಬ ಯೋಚನೆ ಮಾಡಬೇಕಾಗಿಲ್ಲ. ನನಗೆ ತುಂಬ ಎಕ್ಸ್ಪರ್ಟ್ಸ್ ಬೇಕು ಅಥವಾ ನನಗೆ ಯಾರೋ ತಿಳುವಳಿಕೆ ಇರೋರು ನನಗೆ ಗೈಡೆನ್ಸ್ ಕೊಡಬೇಕು, ಏನಿಲ್ಲ. ಸಿಂಪಲ್ ಡಿಸಿಪ್ಲಿನ್. ಪ್ರತಿ ತಿಂಗಳು 500 ರೂಪಾಯಿಯಿಂದ ಹಿಡಿದು ನನ್ನ ಎಷ್ಟು ಪರ್ಸೆಂಟೇಜ್ ಆದಾಯನ ನಾನು ಹೂಡಿಕೆ ಮಾಡ್ತೀನಿ ಅಂತ ನಿರ್ಧಾರ ಮಾಡಬೇಕಷ್ಟೇ. ಈ ರೀತಿ SIP ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದೆ ವೆಲ್ತ್ ಕ್ರಿಯೇಷನ್ ಆಗ್ತಾ ಇರುತ್ತೆ. ಸೊ ಲಾಂಗರ್ನಲ್ಲಿ ನೋಡಿದಾಗ ಇಂದಿನ ವಿಡಿಯೋ ಹೇಳಿದಾಗೆ ಪವರ್ ಆಫ್ ಕಾಂಪೌಂಡಿಂಗ್ ಮತ್ತು ರುಪಿ ಕಾಸ್ಟ್ ಆ್ಯಾವ್ರೇಜಿಂಗ್, ಇದೆಲ್ಲ ಸಹಾಯದಿಂದ ಒಂದು ಅದ್ಭುತ ನೀವು ಕಾಣ್ತೀರಾ. ಆ ಅದ್ಭುತ ನೆರವೇರಬೇಕು ಅಂದರೆ ನೀವು ನಿರ್ಧಾರ ಮಾಡಬೇಕು. ಡಿಸಿಪ್ಲಿನ್ ಅಪ್ರೋಚ್, ಶಿಸ್ತುಬದ್ಧ ಹೂಡಿಕೆ ನೀತಿ. ಕೊನೆಯದಾಗಿ ಸ್ನೇಹಿತರೆ, ಇಂದಿನ ನೀತಿ ಮಂತ್ರ, ಜಾಣರಾದವ್ರಿಗೆ ಅವ್ರ ತಪ್ಪಿನ ಅರಿವು ಪ್ರಪಂಚಕ್ಕೆ ಗೊತ್ತಾಗೋಕ್ಕಿಂತ ಮುಂಚೆ ಗೊತ್ತಾಗುತ್ತಂತೆ. ಆಗಲೇ ತಾನೇ ನಾವು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ನಮಸ್ಕಾರ ಸ್ನೇಹಿತರೆ.